Hello everyone, I am Santosh. Today we are going to see the very important questions on arrays, strings and functions. ಲಾಸ್ಟ್ ವಿಡಿಯೋಸ್ನಲ್ಲಿ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಡಿಸ್ಕಸ್ ಮಾಡುವಾಗ ಅಲ್ಲಿ 2 ಮಾರ್ಕ್ ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಈಗ ನಾವು 5 ಮಾರ್ಕ್ಸ್ ಅಥವಾ 4 ಮಾರ್ಕ್ ಕ್ವಶನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, this is about arrays, strings and functions. I have taken some of the earlier question paper questions. Let us see what are the important questions based on arrays, strings and functions. Okay, first question is, what is an array? How to declare and initialize one dimensional array? Array ಅಂದ್ರೆ ಏನು ಮತ್ತು ಅದನ್ನ ಹೇಗೆ ಡಿಕ್ಲರೇಷನ್ ಮಾಡ್ತೀರಿ, ಇನಿಷಿಯಲೈಸ್ ಹೇಗೆ ಮಾಡ್ತೀರಿ ಅಂತ ಕೇಳಿದರೆ. ಅರೇ ಅಂದ್ರೆ ಏನು? ಸೆಟ್ ಆಫ್ ಅಥವಾ ಕಲೆಕ್ಷನ್ ಆಫ್ ಸೇಮ್ ಟೈಪ್ ಆಫ್ ಐಟಮ್ಸ್. ಹೌ ಟು ಡಿಕ್ಲೇರ್? ಯು ಕ್ಯಾನ್ ಯೂಸ್ ಡೇಟಾ ಟೈಪ್, ಅರೇ ನೇಮ್, ಬ್ರಾಕೆಟ್ ಅಲ್ಲಿ ಯು ಆರ್ ಗೋಯಿಂಗ್ ಟು ಸ್ಪೆಸಿಫೈ ದಿ ಸೈಜ್. ಅದನ್ನೇ ಕಂಟಿನ್ಯೂಡ್ ಮಾಡಿ ಯು ಕ್ಯಾನ್ ಇನಿಷಿಯಲೈಸ್. ಡೋಂಟ್ ರೈಟ್ ಎನಿ unnecessary explanation. ಓಕೆ, ಅದು ಅಂದ್ರೆ ಏನಂತ ಬರೀರಿ, ಡಿಕ್ಲರೇಷನ್ ಸಿಂಟ್ಯಾಕ್ಸ್ ಬರೀರಿ, ಎಕ್ಸಾಂಪಲ್ ಬರೀರಿ, ಇನಿಷಿಯಲೈಸೇಷನ್ ಸಿಂಟ್ಯಾಕ್ಸ್ ಬರೀರಿ, ಎಕ್ಸಾಂಪಲ್ ಬರೀರಿ. ಇಟ್ ಈಸ್ ಓಕೆ. ದೆನ್ ನೆಕ್ಸ್ಟ್ ಕ್ವಶನ್ ಇಸ್, ರೈಟ್ ಎ ಸಿ ಪ್ರೋಗ್ರಾಮ್ ಟು ಫೈಂಡ್ ದಿ ಟ್ರೇಸ್ ಆಫ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಟ್ರೇಸ್ ಅಂದ್ರೆ ಏನು? ಡಯಾಗೋನಲ್ ಎಲಿಮೆಂಟ್ಸ್ ಅನ್ನ ಆಡ್ ಮಾಡಬೇಕು. ಅಲ್ಲಿ ಏನ್ ಬೇಕು? ಒಂದು ಮ್ಯಾಟ್ರಿಕ್ಸ್ ಬೇಕು. ಆಮೇಲೆ ಏನ್ ಮಾಡ್ರಿ, ಲೂಪ್ ಅಲ್ಲಿ ಯು ಕ್ಯಾನ್ ಆಡ್ ದಿ ಡಯಾಗೋನಲ್ ಎಲಿಮೆಂಟ್ಸ್. ಓಕೆ, ಇದಕ್ಕೆ ಇದು ಕೂಡ ಲ್ಯಾಬ್ ಪ್ರೋಗ್ರಾಮ್ ಇರೋದ್ರಿಂದ ಯು ಶುಡ್ ಗೋ ಥ್ರೂ ದ ಲ್ಯಾಬ್ ಪ್ರೋಗ್ರಾಮ್ಸ್. ಓಕೆ, ದೆನ್ ಎಕ್ಸ್ಪ್ಲೇನ್ ಎನಿ ಟೂ ಸ್ಟ್ರಿಂಗ್ ಹ್ಯಾಂಡ್ಲಿಂಗ್ ಫಂಕ್ಷನ್ಸ್. ಸ್ಟ್ರಿಂಗ್ ಹ್ಯಾಂಡ್ಲಿಂಗ್ ಫಂಕ್ಷನ್ಸ್ ಅಂದ್ರೆ ಯಾವುದು? ದೇರ್ ಆರ್ ಮೆನಿ ಸ್ಟ್ರಿಂಗ್ ಹ್ಯಾಂಡ್ಲಿಂಗ್ ಫಂಕ್ಷನ್ಸ್ ಲೈಕ್ str_len, str_upr, str_lwr, str_cpy, str_cmp. ಓಕೆ, ಇದರಲ್ಲಿ ಯಾವ್ದು ಬೇಕಾದ್ ನೀವು ಎಕ್ಸ್ಪ್ಲನೇಷನ್ ಕೊಡಬಹುದು. ಓಕೆ, ದೆನ್ ಎಕ್ಸ್ಪ್ಲೇನ್ ಫಂಕ್ಷನ್ ಡೆಫಿನಿಷನ್ ವಿತ್ ಸಿಂಟ್ಯಾಕ್ಸ್ ಅಂಡ್ ಎಕ್ಸಾಂಪಲ್. ಫಂಕ್ಷನ್ ಡೆಫಿನಿಷನ್ ಅಂದ್ರೆ ಏನು? ಆಕ್ಚುಯಲ್ ಕೋಡ್ ನಾವೇನ್ ಬರೀತೀವಲ್ಲ ಅದು, ಅದರ ಸಿಂಟ್ಯಾಕ್ಸ್ ಬರೀಬೇಕು. ಅದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟರೆ ಸಾಕು. ಎಕ್ಸಾಂಪಲ್ ಕೊಡುವಾಗ ಡೆಫಿನಿಷನ್ ಅಂದ್ರೆ ಆಕ್ಚುಯಲ್ ಕೋಡ್ ಏನಿದೆಯಲ್ಲ ಅದನ್ನಷ್ಟೇ ಬರೆದ್ರೆ ಸಾಕು. ನೋ ನೀಡ್ ಟು ರೈಟ್ ಕಂಪ್ಲೀಟ್ ಪ್ರೋಗ್ರಾಮ್. ಓಕೆ, ಫಂಕ್ಷನ್ ಡೆಫಿನಿಷನ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ನೀವೇನ್ ಬರೀತೀರಿ? ರಿಟರ್ನ್ ಟೈಪ್, ಫಂಕ್ಷನ್ ನೇಮ್, ಬ್ರಾಕೆಟ್ ಅಲ್ಲಿ ಪ್ಯಾರಾಮೀಟರ್ ಸ್ಪೆಸಿಫೈ ಮಾಡ್ತೀರಿ, ಓಪನಿಂಗ್ ಬ್ರಾಕೆಟ್ ಯೂಸ್ ಮಾಡ್ತೀರಿ, ಅಲ್ಲಿ ಆಕ್ಚುಯಲ್ ಕೋಡ್ ಇರುತ್ತೆ. ದೆನ್ ರಿಟರ್ನ್ ಅಂತ ಬರೀತೀರಿ. ದಟ್ ಇಸ್ ವಾಟ್ ರಿಟರ್ನ್ ವ್ಯಾಲ್ಯೂ ಯು ಆರ್ ಸೆಂಡಿಂಗ್ ಟು ದ ಕಾಲಿಂಗ್ ಫಂಕ್ಷನ್. ದೆನ್ next question is, write a C program to check for prime number by defining is prime function. ನಿಮ್ದೇ ಆದ ಓನ್ ಈಸ್ ಪ್ರೈಮ್ ಫಂಕ್ಷನ್ ಅಂತ ಕ್ರಿಯೇಟ್ ಮಾಡಿ ಅದ್ರ ಥ್ರೂ ಏನ್ ಮಾಡಬೇಕು? ಒನ್ ನಂಬರ್ ಪ್ರೈಮ್ ಇದೇನೋ ಇಲ್ವೋ ಅಂತ ಚೆಕ್ ಮಾಡಬೇಕು. ಒನ್ ನಂಬರ್ ಪ್ರೈಮ್ ಯಾವಾಗಿರುತ್ತೆ? ಆ ನಂಬರ್ ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಗ್ತಿದ್ರೆ ಅದಕ್ಕೆ ಏನಂತಾರೆ? ಪ್ರೈಮ್ ಅಂತ ಕರೀತಾರೆ. This is also lab program. You can go through the lab program. Okay, then explain string library functions. ಆಲ್ರೆಡಿ ನಾನು ಹೇಳಿದೆ, ಸ್ಟ್ರಿಂಗ್ ಹ್ಯಾಂಡ್ಲಿಂಗ್ ಫಂಕ್ಷನ್ ಅಂದ್ರು ಒಂದೇ, ಸ್ಟ್ರಿಂಗ್ ಲೈಬ್ರರಿ ಫಂಕ್ಷನ್ ಅಂದ್ರು ಒಂದೇ. ಓಕೆ, ಯಾವ್ದು ಬೇಕಾದ್ರೂ ನೀವು ಎಕ್ಸ್ಪ್ಲನೇಷನ್ ಕೊಡ್ಬೋದು. ಅಟ್ಲೀಸ್ಟ್ 4 to 5 ಲೈಬ್ರರಿ ಫಂಕ್ಷನ್ ಅನ್ನ ಎಕ್ಸ್ಪ್ಲೇನ್ ಮಾಡ್ರಿ. ಎಕ್ಸ್ಪ್ಲನೇಷನ್ ಅಂದ್ರೆ ಏನು? ಅದು ಅಂದ್ರೆ ಏನಂತ ಬರೀರಿ, ಸಿಂಟ್ಯಾಕ್ಸ್ ಬರೀರಿ, ಅದಕ್ಕೊಂದು ಎಕ್ಸಾಂಪಲ್. ಓಕೆ, ದೆನ್ ರೈಟ್ ಎ ಸಿ ಪ್ರೋಗ್ರಾಮ್ ಟು ಆಡ್ 2 ಮ್ಯಾಟ್ರೈಸಸ್. 2 ಮ್ಯಾಟ್ರಿಕ್ಸ್ ಈಗ ಎಡಿಷನ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಯು ಆರ್ ಗೋಯಿಂಗ್ ಟು ರೈಟ್ ದಿ ಪ್ರೋಗ್ರಾಮ್. ದಿಸ್ ಈಸ್ ಎ ಲ್ಯಾಬ್ ಪ್ರೋಗ್ರಾಮ್ ಫಾರ್ ಯು. 2 ಮ್ಯಾಟ್ರಿಕ್ಸ್ ಇನ್ಪುಟ್ ಕೊಡ್ರಿ. 2 ಮ್ಯಾಟ್ರಿಕ್ಸ್ ಅನ್ನ ಆಡ್ ಮಾಡೋಕ್ಕೋಸ್ಕರ ಲೂಪ್ ಯೂಸ್ ಮಾಡಿ ಎಡಿಷನ್ ಮಾಡಿದ್ರೆ ದಿಸ್ ವಿಲ್ ಬಿ ಓವರ್. ಓಕೆ, ದೆನ್ ಎಕ್ಸ್ಪ್ಲೇನ್ ಅಗೇನ್. ಕ್ವಶನ್ ಏನಿದೆ ನೋಡಿ, ಎಕ್ಸ್ಪ್ಲೇನ್ ಸ್ಟ್ರಿಂಗ್ ಹ್ಯಾಂಡ್ಲಿಂಗ್ ಫಂಕ್ಷನ್. ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ದಟ್ ಈಸ್ ವಾಟ್ ಸ್ಟ್ರಿಂಗ್ ಹ್ಯಾಂಡ್ಲಿಂಗ್ ಫಂಕ್ಷನ್ಸ್. ಎಕ್ಸ್ಪ್ಲೇನ್ ಡಿಫರೆಂಟ್ ಕ್ಯಾಟಗರೀಸ್ ಆಫ್ ಯೂಸರ್ ಡಿಫೈನ್ಡ್ ಫಂಕ್ಷನ್. ಅಲ್ಲಿ 4 ಕ್ಯಾಟಗರೀಸ್ ಕಾಮನ್ ಆಗಿ ನಾವು ಹೇಳ್ತೀವಿ. ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ ಅಂಡ್ ಎ ರಿಟರ್ನ್ ವ್ಯಾಲ್ಯೂ, ಈ ತರ ಬರುತ್ತಲ್ಲ. ದೇರ್ ಆರ್ 4 ಟೈಪ್ಸ್ ಆರ್ ಕ್ಯಾಟಗರೀಸ್. ಯಾವ್ಯಾವ ಬರುತ್ತೆ? ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ಸ್ ಅಂಡ್ ಎ ರಿಟರ್ನ್ ವ್ಯಾಲ್ಯೂ,
function without arguments and a return value, function with arguments and no return value. ಈ ತರ we have 4 kinds of user defined functions. ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಎಕ್ಸ್ಪ್ಲನೇಷನ್ ಅಂದ್ರೆ ಏನು, ಅದಂದ್ರೆ ಏನು, ಒಂದು ಸಿಂಟ್ಯಾಕ್ಸ್, ಒಂದು ಎಕ್ಸಾಂಪಲ್. ಓಕೆ, ದೆನ್ ರೈಟ್ ಎ ಸಿ ಪ್ರೋಗ್ರಾಮ್ ಟು ಜನರೇಟ್ n Fibonacci sequence. ದಿಸ್ ಇಸ್ ಆಲ್ಸೋ ಲ್ಯಾಬ್ ಪ್ರೋಗ್ರಾಮ್ ಇದೆ. ಯೂಸಿಂಗ್ ಫಂಕ್ಷನ್ ಅಂತ ಕೇಳಿದ್ದಾರೆ. ಫಿಬೊನಾಸಿ ಸೀಕ್ವೆನ್ಸ್ ಅನ್ನ ಪ್ರಿಂಟ್ ಮಾಡಬೇಕಾಗುತ್ತೆ. ಲೈಕ್ ಯು ಶುಡ್ ಪ್ರಿಂಟ್ 0 1 1 2 3 5. ದಿಸ್ ಇಸ್ ವಾಟ್ Fibonacci sequence. Then write a C program to read 2 strings and to demonstrate string functions. String function ಅಂದ್ರೆ ಏನು ಅಂತ ಹೇಳಿದ್ವಿ. ಅದೇ ಈಗ ಏನ್ ಮಾಡ್ತಿದ್ದಾರೆ ಅವರು, ಸ್ಟ್ರಿಂಗ್ ಫಂಕ್ಷನ್ ಮೇಲೆ ಪ್ರೋಗ್ರಾಮ್ ಬರೀರಿ ಅಂತ ಹೇಳಿದ್ದಾರೆ. ದಿಸ್ ಇಸ್ ಆಲ್ಸೋ ಲ್ಯಾಬ್ ಪ್ರೋಗ್ರಾಮ್ ಫಾರ್ ಯು. ಅಲ್ಲಿ ನೀವು str len ಯೂಸ್ ಮಾಡ್ಬೋದು, str cpy ಯೂಸ್ ಮಾಡ್ರಿ, cmp ಯೂಸ್ ಮಾಡ್ರಿ, cat ಯೂಸ್ ಮಾಡ್ರಿ. ಓಕೆ, ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ ಪ್ರೋಗ್ರಾಮ್ ಬರೆದ್ರೆ ಇಟ್ ಈಸ್ ಇನಫ್. ಓಕೆ, ದೆನ್ ವಾಟ್ ಈಸ್ string.h? string.h ಅಂದ್ರೆ ಏನು? ಮೆನ್ಷನ್ ಸ್ಟ್ರಿಂಗ್ ಫಂಕ್ಷನ್ಸ್. string.h ಅಂದ್ರೆ ಏನು? ಇಟ್ ಈಸ್ ಎ ಹೆಡರ್ ಫೈಲ್ ವೇರ್ ಆಲ್ ದಿ ಸ್ಟ್ರಿಂಗ್ ಫಂಕ್ಷನ್ಸ್ ಆರ್ ಇನ್ಕ್ಲೂಡೆಡ್. ಮತ್ತೆ ಅಲ್ಲಿ str len, str upr, lwr, cat, cpy, cmp ಇದನ್ನೆಲ್ಲ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಓಕೆ, then we have explain with syntax declaration of functions. ಫಂಕ್ಷನ್ ಡಿಕ್ಲರೇಷನ್ ಅಂದ್ರೇನು, ಅದಕ್ಕೆ ಇನ್ನೊಂದು ಹೆಸರೇನಿದೆ, ಫಂಕ್ಷನ್ ಪ್ರೋಟೋಟೈಪ್. ಮೀನ್ಸ್ ನೀವು ಫಂಕ್ಷನ್ ಯೂಸ್ ಮಾಡೋಕ್ಕಿಂತ ಮೊದಲು ಡಿಕ್ಲೇರ್ ಮಾಡ್ತಿರಲ್ಲ, ದಟ್ ಈಸ್ ಕಾಲ್ಡ್ ಫಂಕ್ಷನ್ ಪ್ರೋಟೋಟೈಪ್. ಅಲ್ಲಿ ಕೂಡ ನೀವು ಹೇಗೆ ಸಿಂಟ್ಯಾಕ್ಸ್ ಬರೀತೀರಿ, ವೈ ಯು ಆರ್ ಗೋಯಿಂಗ್ ಟು ಡಿಕ್ಲೇರ್ ದ ಫಂಕ್ಷನ್ಸ್, ಪ್ರೋಗ್ರಾಮ್ಗೆ ನೀವು ಅರ್ಲಿಯರ್ ಆಗಿನೇ ತಿಳಿಸ್ಬೇಕಾಗುತ್ತೆ ಯಾವ ಫಂಕ್ಷನ್ ಅನ್ನ ಮುಂದೆ ಯೂಸ್ ಮಾಡ್ತೀರಿ ಅಂತ. ಅದಕ್ಕೆ ಡಿಕ್ಲರೇಷನ್ ಈಸ್ ನೆಸೆಸರಿ. ಫಸ್ಟ್ ಯು ಶುಡ್ ರೈಟ್ ರಿಟರ್ನ್ ಟೈಪ್, ದೆನ್ ಫಂಕ್ಷನ್ ನೇಮ್, ದೆನ್ ಬ್ರಾಕೆಟ್ ಅಲ್ಲಿ ಪ್ಯಾರಾಮೀಟರ್ ಸ್ಪೆಸಿಫೈ ಮಾಡಿ ಡಿಕ್ಲರೇಷನ್ ಮಾಡುವಾಗ ಸೆಮಿಕೋಲನ್ ಕೊಡಬೇಕಾಗುತ್ತೆ. ಓಕೆ, ದೆನ್ ದ ನೆಕ್ಸ್ಟ್ ಕ್ವಶನ್ ಇಸ್ write a C program to find length of a string without using built-in function. ಲೆಂತ್ ಕಂಡುಹಿಡಿಬೇಕು ಒಂದು ಸ್ಟ್ರಿಂಗದ್ದು, ಬಿಲ್ಟ್-ಇನ್ ಫಂಕ್ಷನ್ ಯೂಸ್ ಮಾಡಲಾರ್ದೇನೆ ಈ ಪ್ರೋಗ್ರಾಮ್ ಬರಿಬೇಕು. ಮೀನ್ಸ್ str len ಯೂಸ್ ಮಾಡಬಾರ್ದು. ಯೂಸ್ ಮಾಡಲಾರ್ದೇನೆ ನೀವೇನ್ ಮಾಡಬೇಕು, ಯು ನೀಡ್ ಟು ಫೈಂಡ್ ದಿ ಲೆಂತ್ ಆಫ್ ಎ ಸ್ಟ್ರಿಂಗ್. ಒಂದೊಂದೇ ಅಕ್ಷರನ್ನ ಕೌಂಟ್ ಮಾಡಿ ಫೈನಲ್ ಕೌಂಟ್ ಅದು ಲೆಂತ್ ಆಗಿರುತ್ತೆ, ಅದನ್ನ ಪ್ರಿಂಟ್ ಮಾಡಬೇಕು. ನೆಕ್ಸ್ಟ್ ಎಕ್ಸ್ಪ್ಲೇನ್ 1D and 2D ಅರೇಸ್. ಅಂದರೆ 1 ಡೈಮೆನ್ಷನಲ್ ಅರೇ, 2 ಡೈಮೆನ್ಷನಲ್ ಅರೇ ಎರಡನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಎಕ್ಸ್ಪ್ಲೇನೇಷನ್ ಅಂದ್ರೆ ಏನು, 1 ಡೈಮೆನ್ಷನಲ್ ಅರೇ ಅಂದ್ರೆ ಏನು, 2 ಲೈನ್ಸ್. 2 ಡೈಮೆನ್ಷನಲ್ ಅರೇ ಅಂದ್ರೆ ಏನು, 2 ಲೈನ್ಸ್. 1 ಡೈಮೆನ್ಷನಲ್ ಅರೇ ಹೆಂಗೆ ಡಿಕ್ಲೇರ್ ಮಾಡ್ತೀರಿ, ಸಿಂಟ್ಯಾಕ್ಸ್, ಎಕ್ಸಾಂಪಲ್. 2 ಡೈಮೆನ್ಷನಲ್ ಅರೇ ಹೆಂಗೆ ಡಿಕ್ಲೇರ್ ಮಾಡ್ತೀರಿ, ಸಿಂಟ್ಯಾಕ್ಸ್, ಎಕ್ಸಾಂಪಲ್. ಹೇಗೆ ಇನಿಷಿಯಲೈಸ್ ಮಾಡ್ತೀರಿ, ಸಿಂಟ್ಯಾಕ್ಸ್, ಎಕ್ಸಾಂಪಲ್. 2D ಅರೇ ಹೇಗೆ ಇನಿಷಿಯಲೈಸ್ ಮಾಡ್ತೀರಿ, ಸಿಂಟ್ಯಾಕ್ಸ್, ಎಕ್ಸಾಂಪಲ್. ದಟ್ ಈಸ್ ಇನಫ್. ಡೋಂಟ್ ರೈಟ್ ಎಕ್ಸ್ಪ್ಲನೇಟರಿ ಆನ್ಸರ್ಸ್. ಡೈರೆಕ್ಟ್ ಆನ್ಸರ್ ಬರೀಬೇಕು, ಎಕ್ಸ್ಪ್ಲನೇಷನ್ ಎಕ್ಸ್ಟ್ರಾ ಅವಶ್ಯಕತೆ ಇಲ್ಲ. ದೆನ್ ರೈಟ್ ಎ ಸಿ ಪ್ರೋಗ್ರಾಮ್ ಟು ಫೈಂಡ್ ಎ ನಂಬರ್ ಫಾರ್ ಪ್ರೈಮ್ ಯೂಸಿಂಗ್ ಈಸ್ ಪ್ರೈಮ್ ಅಂತ ಏನಿದೆ ಅಲ್ಲ, ಅದೇ ಕ್ವಶನ್ ಮತ್ತೆ ರಿಪೀಟ್ ಆಗಿದೆ. ಪ್ರೈಮ್ ಫಂಕ್ಷನ್ ಮೇಲೆ ಒಂದು ಲ್ಯಾಬ್ ಪ್ರೋಗ್ರಾಮ್ ಇದೆ, ಅದನ್ನ ನೀವು ಇಲ್ಲಿ ಬರಿಬೇಕಾಗುತ್ತೆ. ಓಕೆ, ದೆನ್ ಎಕ್ಸ್ಪ್ಲೇನ್ ಟೈಪ್ಸ್ ಆಫ್ ಪ್ಯಾರಾಮೀಟರ್ ಪಾಸಿಂಗ್ ಮೆಕ್ಯಾನಿಸಮ್ ಇನ್ ಫಂಕ್ಷನ್ಸ್. 2 ಟೈಪ್ಸ್ ಆಫ್ ಪ್ಯಾರಾಮೀಟರ್ ಪಾಸಿಂಗ್ ಬರುತ್ತೆ, ಒಂದು ಕಾಲ್ ಬೈ ವ್ಯಾಲ್ಯೂ, ಮತ್ತೊಂದು ಕಾಲ್ ಬೈ ರೆಫರೆನ್ಸ್. ಎರಡನ್ನು ನೀವು ವೆರಿ ಸಿಂಪಲ್ ಶಾರ್ಟ್ ವೇನಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು. ದೆನ್ ಡಿಫೈನ್ ಅರೇ, ಎಕ್ಸ್ಪ್ಲೇನ್ 2D ಅರೇಸ್. ಅರೇ ಅಂದ್ರೇನು, ಕಲೆಕ್ಷನ್ ಆಫ್ ಸೇಮ್ ಟೈಪ್ ಆಫ್ ಐಟಮ್ಸ್. 2D ಅರೇ ಅಂದ್ರೇನು, 2 ಸಬ್ಸ್ಕ್ರಿಪ್ಟ್ ಇರುತ್ತೆ, 2 ಸೈಜಸ್ ಇರುತ್ತೆ, ರೋ ಮತ್ತು ಕಾಲಮ್ ಅಂತ 2 ಸೈಜಸ್ ಇರುತ್ತೆ. ಅದಕ್ಕೆ ನೀವು ಎಕ್ಸ್ಪ್ಲನೇಷನ್ ಕೊಡಬೇಕು. ಮೀನ್ಸ್ ಅದಂದ್ರೆ ಏನು, ಡಿಕ್ಲರೇಷನ್, ಸಿಂಟ್ಯಾಕ್ಸ್ ಅಂಡ್ ಎಕ್ಸಾಂಪಲ್. ದೆನ್ ರೈಟ್ ಎ ಸಿ ಪ್ರೋಗ್ರಾಮ್ ಟು
generate and print n Fibonacci numbers. ಕಂಟಿನ್ಯೂಸ್ ಆಗಿ n equal to 5 ಅಂದರೆ 5 Fibonacci numbers print ಆಗಬೇಕು. This is a lab program for you. Just go and observe. Then write a C program to find the subtraction of matrices. ಎಡಿಷನ್ ಹೇಗೆ ಮಾಡ್ತೀರಿ, ಅಲ್ಲಿ ಪ್ಲಸ್ ಯೂಸ್ ಮಾಡ್ತಿರಲ್ಲ, ಅಲ್ಲೇ ಮೈನಸ್ ಹಾಕಿಬಿಟ್ರೆ ದಿಸ್ ವಿಲ್ ಬಿ ದ ಸಬ್ಟ್ರಾಕ್ಷನ್ ಆಫ್ ಮ್ಯಾಟ್ರಿಕ್ಸಸ್. ದೆನ್ ವಾಟ್ ಈಸ್ UDF ಅಂತ ಕೇಳಿದ್ದಾರೆ. ಎಕ್ಸ್ಪ್ಲೇನ್ ದಿ ಕ್ಯಾಟಗರೀಸ್. ವಾಟ್ ಈಸ್ UDF ಅಂದರೆ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್. ಕ್ಯಾಟಗರೀಸ್ ಅಂದರೆ 4 ಕ್ಯಾಟಗರೀಸ್ ಏನು ಹೇಳಿದೆ ಅಲ್ಲ ನಾನು, ಅದೇ 4 ಕ್ಯಾಟಗರೀಸ್ ಇಲ್ಲಿಯೂ ಬರೀಬೇಕು. ಮೀನ್ಸ್ ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ ಆ್ಯಂಡ್ ಎ ರಿಟರ್ನ್ ವ್ಯಾಲ್ಯೂ, ಫಂಕ್ಷನ್ ವಿದೌಟ್ ಆರ್ಗ್ಯುಮೆಂಟ್ ಆ್ಯಂಡ್ ಎ ರಿಟರ್ನ್ ವ್ಯಾಲ್ಯೂ, ಈ ಥರ ವಿ ಹ್ಯಾವ್ 4 ಕ್ಯಾಟಗರೀಸ್. ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ದೆನ್ ರೈಟ್ ಎ ನೋಟ್ ಆನ್ ಸ್ಟ್ರಿಂಗ್ ಹ್ಯಾಂಡ್ಲಿಂಗ್ ಫಂಕ್ಷನ್ಸ್. ಸ್ಟ್ರಿಂಗ್ ಹ್ಯಾಂಡ್ಲಿಂಗ್ ಫಂಕ್ಷನ್ಸ್ ಅದೇ ನಾವು ಮತ್ತೆ ಡಿಸ್ಕಸ್ ಮಾಡೋ ಅವಶ್ಯಕತೆ ಇಲ್ಲ. ಮೆನಿ ಟೈಮ್ಸ್ ಈ ಕ್ವಶನ್ ರಿಪೀಟ್ ಆಗಿದೆ. ಓಕೆ, ದೆನ್ ರೈಟ್ ಎ C program to find length of a string without using built-in function. This is a question also has been repeated. Then write a note on 1D and 2D arrays. 1 dimensional ಮತ್ತು 2 dimensional arrays ಅನ್ನ ಎಕ್ಸ್ಪ್ಲೇನ್ ಮಾಡಬೇಕು. ದೆನ್ ಡಿಫೈನ್ ಫಂಕ್ಷನ್ ಆ್ಯಂಡ್ ಎಕ್ಸ್ಪ್ಲೇನ್ ಟೈಪ್ಸ್ ಆಫ್ ಫಂಕ್ಷನ್ಸ್. ಇಲ್ಲಿ ನೋಡಿ, ಫಂಕ್ಷನ್ ಅಂದ್ರೇನು, ಇಟ್ ಡಸ್ ದಿ ಪರ್ಟಿಕ್ಯುಲರ್ ಟಾಸ್ಕ್. ಓಕೆ, ಇಲ್ಲಿ ಟೈಪ್ಸ್ ಅಂತ ಕೇಳಿದರೆ ನೀವೇನು ಬರೀಬೇಕು, ಇದು ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಲ್ಲ, ಓನ್ಲಿ ಫಂಕ್ಷನ್ ಅಂತ ಕೇಳಿದ್ದಾರೆ. ಇಲ್ಲಿ ಏನು ಮಾಡ್ರಿ, ಲೈಬ್ರರಿ ಫಂಕ್ಷನ್ಸ್ ಆ್ಯಂಡ್ ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಂತ 2 ಟೈಪ್ಸ್ ಇಲ್ಲಿ ನೀವು ಮೆನ್ಷನ್ ಮಾಡಬೇಕು. ಅವರು ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ನಲ್ಲಿ ಟೈಪ್ಸ್ ಅಥವಾ ಕ್ಯಾಟಗರೀಸ್ ಅಂತ ಕೇಳಿದರೆ ಅವು 4 ಏನಿದೆನೋ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ದೆನ್ ಡಿಸ್ಕಸ್ ಕ್ಯಾಟಗರೀಸ್ ಆಫ್ ಫಂಕ್ಷನ್ಸ್. ದೇರ್ ಆರ್ 4 ಕ್ಯಾಟಗರೀಸ್, ಆಲ್ರೆಡಿ ನಾನು ಹೇಳಿದ್ದೆ. ಕ್ಯಾಟಗರೀಸ್ ಅಂದರೆ ಆ 4 ಕ್ಯಾಟಗರೀಸ್ ಬರೀಬೇಕು. ಟೈಪ್ಸ್ ಅಂದರೆ 2 ಟೈಪ್ಸ್ ಬರೀರಿ. ಎಕ್ಸ್ಪ್ಲೇನ್ ಕಾಂಪೊನೆಂಟ್ಸ್ ಆಫ್ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್. ಕಾಂಪೊನೆಂಟ್ಸ್ ಅಂದರೆ ಯಾವ್ಯಾವ ಬರುತ್ತೆ, ಫಸ್ಟ್ ಕಮ್ಸ್ ಫಂಕ್ಷನ್ ಡಿಕ್ಲರೇಷನ್, ಫಂಕ್ಷನ್ ಕಾಲ್, ಫಂಕ್ಷನ್ ಡೆಫಿನಿಷನ್. 3 ಕಾಂಪೊನೆಂಟ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಎಕ್ಸ್ಪ್ಲೇನೇಷನ್ ಅಂದ್ರೇನು, ಅದಂದ್ರೆ ಏನು 2 ಲೈನ್ಸ್, ಅದಕ್ಕೆ ಸಿಂಟ್ಯಾಕ್ಸ್, ಅದಕ್ಕೆ ಎಕ್ಸಾಂಪಲ್. ಸಿ ಪ್ರೋಗ್ರಾಮಿಂಗ್ನಲ್ಲಿ ಎಕ್ಸ್ಟ್ರಾ ನೀವು ಎಕ್ಸ್ಪ್ಲನೇಷನ್ ಕೊಡಬೇಡ್ರಿ. ಓಕೆ, ಜಸ್ಟ್ ಯು ರೈಟ್ ಅಬೌಟ್ ಸಮಥಿಂಗ್ ಓನ್ಲಿ ಇನ್ 2 ಲೈನ್ಸ್, ಬಟ್ ವಿ ನೀಡ್ ಸಿಂಟ್ಯಾಕ್ಸ್ ಆ್ಯಂಡ್ ಎಕ್ಸಾಂಪಲ್ಸ್. ವೆರಿ ವೆರಿ ಇಂಪಾರ್ಟೆಂಟ್, ಅದನ್ನೇ ನೀವು ಬರಿಬೇಕು ಮೋಸ್ಟ್ಲಿ. ಓಕೆ, ಎಕ್ಸ್ಪ್ಲೇನ್ 1D arrays declaration with an example. 1D array ಅಂದ್ರೆ ಏನು, ಡಿಕ್ಲರೇಷನ್ ಮಾಡ್ರಿ, ಎಕ್ಸಾಂಪಲ್ ಕೊಡ್ರಿ, ಇಟ್ ಈಸ್ ಓಕೆ, ಫೈನ್. ಎಕ್ಸ್ಪ್ಲೇನ್ ಎನಿ 5 ಸ್ಟ್ರಿಂಗ್ ಫಂಕ್ಷನ್ಸ್. 5 ಸ್ಟ್ರಿಂಗ್ ಫಂಕ್ಷನ್ ಯಾವ್ದು ಬೇಕಾ ಸೆಲೆಕ್ಟ್ ಮಾಡಿ ಆ್ಯಂಡ್ ಗೋ ಫಾರ್ ಎಕ್ಸ್ಪ್ಲನೇಷನ್. ಓಕೆ, ಮೋಸ್ಟ್ಲಿ ಇದರಲ್ಲಿ ಆಲ್ಮೋಸ್ಟ್ ಆಲ್ ಕ್ವಶನ್ಸ್ ಅಟ್ಲೀಸ್ಟ್ 2 ಸರಿ ಆದರೂ ಬಂದಿದೆ. ಮೀನ್ಸ್ ಈ ಟಾಪಿಕ್ನಲ್ಲಿ ಕಾಮನ್ ಆಗಿ ಕ್ವಶನ್ಸ್ ಏನು ಬರ್ತವೆ ಅಂತ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ. ಯು ಕ್ಯಾನ್ ಸ್ಟಡಿ ಲೈಕ್ ದಿಸ್. ಓಕೆ, ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಅಥವಾ ನಿಮ್ಮ ಹತ್ರ ಏನಾದರೂ ಯಾವುದಾದ್ರು ಕ್ವಶನ್ ಪೇಪರ್ ಇದ್ದರೆ ಯು ಕ್ಯಾನ್ ಮೇಲ್ ಮೀ ಆರ್ ಯು ಕ್ಯಾನ್ ಸೆಂಡ್ ಕ್ವಶನ್ಸ್ ಥ್ರೂ ಕಮೆಂಟ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕಮೆಂಟ್. ಥ್ಯಾಂಕ್ ಯು.